ಮಳೆ ಅಬ್ಬರಕ್ಕೆ ಗದಗ ಜಿಮ್ಸ್ನಲ್ಲಿ ಭಾರಿ ಅಧ್ವಾನವೇ ಆಗಿದೆ. ಸೋರುತಿಹುದು ಮನೆಯ ಮಾಳಿಗೆ ಅಂತ ಕೇಳಿದ್ದೀವಿ. ಇಲ್ಲಿ ವಾರ್ಡೇ ಸೋರ್ತಾ ಇದೆ. ಹಾಗಾಗಿ ಬಾಣಂತಿಯರು ಪರದಾಡ್ತಿದ್ದಾರೆ. TV9 ರಿಯಾಲಿಟಿ ಚೆಕ್ನಲ್ಲಿ ಜಿಮ್ಸ್ನ ಕರ್ಮಕಾಂಡ ಬಟಾಬಯಲಾಗಿದೆ. ಫ್ಯಾನ್ನಿಂದ ಬೆಡ್ಗಳ ಮೇಲೆ ನೀರು ಜಿನುಗ್ತಾ ಇದೆ. ಸ್ವಿಚ್ ಬೋರ್ಡ್ಗಳಲ್ಲಿ ನೀರು ಸೇರ್ಕೊಂಡು ಅಧ್ವಾನ ಆಗಿದೆ. ಜಿಮ್ಸ್ ಆಸ್ಪತ್ರೆಯಲ್ಲಿ ಶಿಥಿಲಗೊಂಡಿರುವಂತಹ ಗೋಡೆಗಳು ಯಾವಾಗ ಏನಾಗುತ್ತೆ ಅನ್ನೋ ಭೀತಿಯಲ್ಲೇ ಉಸಿರನ್ನ ಗಟ್ಟಿ ಹಿಡಿದು ಅಲ್ಲಿ ರೋಗಿಗಳು ಇರಬೇಕಾದಂತಹ ಸ್ಥಿತಿ. ದುಡ್ಡು ಕೊಟ್ಟು ಬಿಸಿನೀರನ್ನ ಪಡಿಬೇಕಾದಂತಹ ದುಸ್ಥಿತಿ. 2 ಲೀಟರ್ ಬಿಸಿ ನೀರನ್ನ ಕಾಯಿಸೋದಕ್ಕೆ 20 ರೂಪಾಯಿ ತಗೊಳ್ತಾರಂತೆ. ರೋಗಿಗಳು ಪರದಾಡ್ತಾ ಇದ್ರೂ ಕೂಡ ಅಲ್ಲಿನ ಸಿಬ್ಬಂದಿ ತಲೆನೇ ಕೆಡಿಸ್ಕೊಳ್ತಿಲ್ಲ ಅಂತ ಜಿಮ್ಸ್ ಆಡಳಿತ ಮಂಡಳಿಯ ವಿರುದ್ಧ ರೋಗಿಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಗಮನಿಸ್ತಾ ಇದ್ದೀರಿ, ಫ್ಯಾನ್ನಿಂದ ನೀರು ಜಿನುಗ್ತಾ ಇರುವಂತಹ ದೃಶ್ಯ. ಹೇಗೆ ಅಲ್ಲಿ ರೋಗಿಗಳು ಇರ್ತಾರೆ, ಬಾಣಂತಿಯರು ಇರ್ತಾರೆ. ಇನ್ನು ಅಲ್ಲಿನ ಆಸ್ಪತ್ರೆಯಲ್ಲಿನ ಗೋಡೆಗಳು ಕೂಡ ಶಿಥಿಲಗೊಂಡಿವೆ ಅನ್ನೋ ಆರೋಪ. ಮಳೆ ಹಿಂಗೆ ಸುರಿತಾ ಇದ್ರೆ ಏನು ಅನಾಹುತ ಆಗುತ್ತೆ ಅನ್ನೋದನ್ನ ಹೇಳೋದಕ್ಕಾಗೋದಿಲ್ಲ. ಆಸ್ಪತ್ರೆ ಸುರಕ್ಷಿತ, ನಮ್ಮ ಕಾಯಿಲೆಯನ್ನು ವಾಸಿ ಮಾಡ್ಕೊಳ್ಳೋಕೆ ಅಂತ ಹೇಳಿ ಜನ ಬರ್ತಾರೆ. ಆದರೆ ಆಸ್ಪತ್ರೆಯಲ್ಲೇ ಈ ರೀತಿ ಅಧ್ವಾನ ಇದ್ದರೆ ಒಂದಷ್ಟು ರೋಗಗಳಿಗೆ ಅಥವಾ ಚಿಕಿತ್ಸೆಯನ್ನು ಪಡೆಯೋಕ್ಕೆ ಬಂದವರು ಮತ್ತಷ್ಟು ರೋಗಗಳನ್ನು ಬರೆಸ್ಕೊಳ್ಳುವಂತಹ ಸ್ಥಿತಿ ನಿರ್ಮಾಣವಾಗ್ಬಿಡುತ್ತೆ. ಅದು ಅಲ್ಲದೆ ಸರ್ಕಾರಿ ಆಸ್ಪತ್ರೆ, ಆ ಸರ್ಕಾರಿ ಆಸ್ಪತ್ರೆಯಲ್ಲಿ ಬಿಸಿನೀರು ಬೇಕು ಅಂದರೆ 20 ರೂಪಾಯಿ ಕೊಡಬೇಕಂತೆ. ಲೀಟರ್ ಲೆಕ್ಕದಲ್ಲಿ ಅವರು ರೇಟನ್ನು ಫಿಕ್ಸ್ ಮಾಡಿಕೊಂಡಿದ್ದಾರೆ. ನಮ್ಮ ಪ್ರತಿನಿಧಿ ಸಂಜೀವ್ ಈ ಕುರಿತು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಗದಗ ನಗರದ ಏನು ಜಿಮ್ಸ್ ಆಸ್ಪತ್ರೆ, ಈಗ ಜಿಮ್ಸ್ ಆಸ್ಪತ್ರೆ ಅಧ್ವಾನ ಯಾವ ರೀತಿ ಇದೆ ಅಂತ ಅನ್ನೋದು ನಾವು ನಿಮಗೆ ತೋರಿಸ್ತೀವಿ. ಇಲ್ಲಿ ಸಂಪೂರ್ಣ ಏನು ನಿರ್ವಹಣೆ ಕೊರತೆ, ನಿರ್ಲಕ್ಷ್ಯದಿಂದ ಇಲ್ಲಿ ನೋಡ್ಬೋದು ಬೆಡ್ಗಳ ಮೇಲೆ ಆಸ್ಪತ್ರೆ ಸೋರ್ತಾ ಇದೆ. ಆ ಒಂದು ಮೇಲ್ಛಾವಣಿಯಿಂದ ಬೆಡ್ಗಳ ಮೇಲೆ ಈಗ ನೀರು ಬೀಳ್ತಾ ಇದ್ದೇವೆ, ನೀರು ಕೂಡ ನಿಂತಿದ್ದೇವೆ. ಇಲ್ಲಿ ಯಾರು ಕೂಡ ಕ್ಲೀನ್ ಮಾಡುವಂಥದ್ದು, ನೋಡುವಂಥದ್ದು ಏನೂ ಮಾಡ್ತಾಯಿಲ್ಲ. ಇದು ನಿರ್ಲಕ್ಷ್ಯದ ಪರಮಾವಧಿ ಅಂತ ಹೇಳ್ಬೋದು. ನಾವು ಮೇಲ್ಭಾಗದಲ್ಲಿ ನೋಡ್ಬೋದು ಫ್ಯಾನ್ ಇದೆ. ಆ ಫ್ಯಾನ್ಗಳ ಒಳಗಡೆಯಿಂದ ನೀರು ಏನು ಹನಿ ಹನಿ ಸೋರ್ತಾ ಇದೆ. ಯಾಕಂತಂದರೆ ಇಲ್ಲಿ ಸಾಕಷ್ಟು ಜನರು ನಿತ್ಯ ಬರ್ತಾರೆ. ಯಾರೋ ಒಬ್ಬರು ಪೇಷಂಟ್ ಬಂದು ಫ್ಯಾನ್ ಬಟನ್ ಆನ್ ಮಾಡಿದರೆ ಆ ಒಂದು ಫ್ಯಾನ್ನಲ್ಲಿ ಕರೆಂಟ್ ಏನಾದರೂ ಪಾಸ್ ಆದರೆ ಇಡೀ ಬಿಲ್ಡಿಂಗ್ಗೆ ಅರ್ಥಿಂಗ್ ಆಗುತ್ತೆ. ಬಿಲ್ಡಿಂಗ್ ಕೂಡ ಒಂದೇನು ಶಾರ್ಟ್ ಸರ್ಕ್ಯೂಟ್ ಆಗುವ ಸಾಧ್ಯತೆ. ಇಂಥ ಅಪಾಯದ ಮುನ್ಸೂಚನೆ ಇದ್ದರೂ ಕೂಡ ಇಲ್ಲಿನ ಆಡಳಿತ ಮಂಡಳಿ ಸಾಕಷ್ಟು ನಿರ್ಲಕ್ಷ್ಯವನ್ನು ತೋರ್ತಿದೆ. ರಿಪೇರಿ ಮಾಡುವ ಗೋಜಿಗೆ ಹೋಗ್ತಾ ಇಲ್ಲ. ಕನಿಷ್ಠ ಸೌಜನ್ಯ ಇದೊಂದು ಲಾಕ್ ಮಾಡುವಂಥ ಕೂಡ ಹೋಗ್ತಾ ಇಲ್ಲ. ಹೀಗಾಗಿ ಸಾಕಷ್ಟು ಜನರು ಬರ್ತಾರೆ. ಇಲ್ಲಿ ಏನಾದರೂ ಎಡವಟ್ಟಾದರೂ ಹೊಣೆ ಯಾರು ಅನ್ನೋ ಪ್ರಶ್ನೆ ಮಾಡ್ತಾಯಿದ್ದಾರೆ. ಇದು ಏನು ಗದಗ ಜಿಮ್ಸ್ ಆಸ್ಪತ್ರೆಗೆ ಹೆರಿಗೆ ವಿಭಾಗ. ಇಲ್ಲಿ ನಾವು ನಿಮ್ಮ ಪಕ್ಕಕ್ಕೂ ಕೂಡ ನಾವು ನಿಮಗೆ ತೋರಿಸ್ತೀವಿ ಇಲ್ಲಿ. ಯಾಕೆಂದರೆ ಇಲ್ಲಿ ಹೆರಿಗೆ ವಿಭಾಗ ಇರೋದ್ರಿಂದ ಸಾಕಷ್ಟು ಏನು ಗದಗ ಜಿಲ್ಲೆಯಿಂದ ಮಹಿಳೆಯರು ಏನು ಹೆರಿಗೆಗೆ ಬರ್ತಾರೆ. ಇಲ್ಲಿ ಹೆರಿಗೆಗೆ ಬಂದಂಥ ಮಹಿಳೆಯರು ಕೂಡ ಈಗ ಸಾಕಷ್ಟು ಏನು ಪರದಾಡುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಈಗ ನಾವು ಇಲ್ಲಿ ಈ ವಾರದಾಗ ನಾವು ತೋರಿಸ್ತೀವಿ, ಇಲ್ಲಿ ಹೆರಿಗೆ ಬಂದಂಥ ಇಲ್ಲಿ ಮಹಿಳೆಯರು ಸಾಕಷ್ಟು ಜನ ಇದ್ದಾರೆ. ಯಾಕೆಂತಂದರೆ ಇಲ್ಲಿ ಸಾಕಷ್ಟು ಸಮಸ್ಯೆಗಳು ಇದ್ದಾವೆ. ಯಾಕೆಂತಂದರೆ ಇಲ್ಲಿ ಕನಿಷ್ಠ ಬಿಸಿನೀರಿನ ಸೌಲಭ್ಯ ಕೂಡ ಇಲ್ಲ, ಕುಡಿಯಲಿಕ್ಕಾಗಿರ್ಬೋದು ಅಥವಾ ಸ್ನಾನಕ್ಕಾಗಿರ್ಬೋದು. ಯಾಕೆಂದರೆ ಬಾಣಂತಿಯರಿಗೆ ಯಾವುದೇ ಸೌಲಭ್ಯಗಳನ್ನು ಇಲ್ಲಿ ನೀಡ್ತಾ ಇಲ್ಲ. ಯಾಕೆಂದರೆ ಈಗಾಗಲೇ ಈಗ ಮಳೆಗಾಲ, ಚಳಿಗಾಲ, ಸಾಕಷ್ಟು ಆಗಿರ್ಬೋದು, ಮಗುವಿಗಾಗಿರ್ಬೋದು ಬಿಸಿನೀರು ಅಂತ ಅಗತ್ಯ ಇರುತ್ತೆ. ಹೊರಗಡೆಯಿಂದ 20 ರೂಪಾಯಿ ಹಣ ಕೊಟ್ಟು ಬಿಸಿನೀರನ್ನು ಕಾಯಿಸಿ ತರುವಂಥ ಒಂದು ಸ್ಥಿತಿ ನಿರ್ಮಾಣ ಇದೆ. ಇಲ್ಲೇ ಒಬ್ಬರು ಪೇರೆಂಟ್ಸ್ ಅದು ಕೇಳೋಣ, ಅಮ್ಮ ಎಷ್ಟು ದಿನ ಅಡ್ಮಿಟ್ ಆಗಿದೆ, ಇಲ್ಲೇನೇನು ಸೌಲಭ್ಯ ಬಿಸಿನೀರು ಏನು ಸಿಗ್ತಾವ ಅಥವಾ ಇಲ್ಲ? ಇಲ್ರಿ, ಬಿಸಿನೀರು ಸಿಗೋದಿಲ್ಲ ರೀ. ಎಲ್ಲ ಸಿಗ್ತೈತ್ರಿ, ಬಿಸಿನೀರು ಒಂದ ಸಿಗೋದಿಲ್ಲ. ಹೆಂಗೆ ಮಾಡ್ತಾರೆ? ಅದ ಹೋಟೆಲ್ನಾಗ ಕಾಸು ಮಂದಿ ಹಾಕ್ತಾರೆ. ಎಷ್ಟು ತೊಗೋತಾರೆ ಹೋಟೆಲ್ದಲ್ಲಿ? 20 ರೂಪಾಯಿ ತೊಗೊಂತಾರೆ. 20 ರೂಪಾಯಿ? ಎಷ್ಟು ಲೀಟ್ರ್? 2 ಲೀಟರ್ ರೀ. 20 ರೂಪಾಯಿ. ನೀವೆಲ್ಲ ಬಡವರು ಫ್ರೀ ಅಂತ ಬರ್ತೀರಿ ಇಲ್ಲ? ಹ್ಞೂ ರೀ. ಹೆಂಗೆ ನೀರಿಂದ ಅಷ್ಟ ನೋಡ್ರಿ. ನೀರಷ್ಟ. ಸ್ನಾನಕ್ಕೆ ಬಿಸಿನೀರು ಇಲ್ರಿ, ಸ್ನಾನಕ್ಕೆ ಇಲ್ರಿ. ಕುಡಿಯಕ್ಕೆ ಅಷ್ಟು 20 ರೂಪಾಯಿ ಕೊಟ್ಟು ಕಾಸ್ಕೊಂಬಂದು ಕೊಡ್ತೀವಿ ರೀ. ಕುಡಿಯಕ್ಕೆ ಬಿಸಿನೀರು ಇಲ್ಲಿಲ್ಲ? ಇಲ್ರಿ. ಯಾಕೆ ನೀವು ಆಸ್ಪತ್ರೆ ಎಲ್ಲ ಫ್ರೀ ಇರ್ತದೆ, ಒಳ್ಳೆ ಸೌಲಭ್ಯ ಇರ್ತದೆ ಬಂದಿದ್ರಿ, ಅಲ್ಲಿ ಯಾವುದು ಸಿಗ್ತಾ ಇಲ್ಲ? ಇಲ್ರಿ, ನೀರು ಸಿಗಂಗಿಲ್ಲ ನೋಡ್ರಿ. ಒಟ್ಟು ಕುಡಿಯಾಕ ನೀರು ಸಿಗಂಗಿಲ್ಲ ನೋಡ್ರಿ. ಇಲ್ರಿ. ಇದು ಏನು ಇಲ್ಲಿ ಬಂದಂಥ ಬಡ ರೋಗಿಗಳ ಮಾತು. ಯಾಕೆಂದರೆ ಇಲ್ಲಿ ಕನಿಷ್ಠ ನೀರು ಕೂಡ ಸಿಗ್ತಲ್ಲ. ನಾವು ಹಣ ಕೊಟ್ಟು ಹೊರಗಡೆ ಕಾಸ್ಕೊಂಡು ಬಂದು ಕುಡಿಯುವಂಥ ಸ್ಥಿತಿ ನಿರ್ಮಾಣ ಆಗಿದೆ ಅಂತ ಅನ್ನೋ ಮಾತು ಇಲ್ಲಿನ ಏನು ಬಂದಂಥ ಜನರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಶಂಭು ಜೊತೆ ಸಂಜೀವ್ ಪಾಂಡ್ರೆ, TV9 ಗದಗ.